ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಇವತ್ತು ಬಂದುಬಿಟ್ಟು ಅಫಿಷಿಯಲ್ ಆಗಿ 30 ದಿನ ಆಯಿತು ಗುರು. ಆಲ್ಮೋಸ್ಟ್ ಅಲ್ಲ, 1 ತಿಂಗಳು ಕಂಪ್ಲೀಟ್ ಆದರೆ ಆಯಿತು ಇವತ್ತಿಗೆ. ಸೊ ಇವತ್ತು ನಾವು ಶ್ರೀನಗರಿಂದ ಪೆಹಲ್ಗಾಮ್ ನೋಡಿಕೊಂಡು ಪೆಹಲ್ಗಾಮಿಂದ ಅನಂತನಾಗ್ ಕಡೆ ಹೋಗ್ತೀವಿ. ಅನಂತನಾಗ್ ಆದಮೇಲೆ ಯಾವುದಾದ್ರೂ ಪೆಟ್ರೋಲ್ ಬಂಕ್ ನೋಡಿಕೊಂಡು ಸ್ಟೇ ಇದ್ದು ನಾಳೆ ಬೆಳಗ್ಗೆ ಎದ್ದು ಜಮ್ಮು ಸೈಡ್ ಆದರೆ ಹೋಗ್ತೀವಿ. ಸೊ ನೋಡುವ ಏನೇನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ ಏನಾದರೂ ಆದರೆ. ಸೊ ಪೆಹಲ್ಗಾಮ್ ಹೇಗಿದೆ, ಪಾಕಿಸ್ತಾನ್ ವಾರ್ ಆದಮೇಲೆ ಹೇಗೆ ಇತ್ತು, ಏನಾಯಿತು ಎಲ್ಲ ಕ್ಲೀನಾಗಾದರೆ ಅಲ್ಲಿ ಹೋಗಿ ತಿಳ್ಕೊಳ್ಳೋಣ. ನಮ್ಮ ಭೀಮಾ ಆದರೆ ರೆಡಿಯಾಗಿದ್ದಾನೆ. ಸೊ ಇವಾಗ ಈ ಡಾಬಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಒಂದು ಗ್ರೂಪ್ ಫೋಟೋ ತಗೊಂಡು ಇಲ್ಲಿಂದ ಆದರೆ ಹೊರಡುವ. ಸೊ ಇವಾಗ ನಾವು ಇಲ್ಲಿಂದ ಆದರೆ ಹೊರಡ್ತಾ ಇದ್ದೀವಿ. ಹೋಗೋಕ್ಕೆ ಮನಸ್ಸೇ ಇಲ್ಲ ಗುರು. ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಗೊತ್ತಿಲ್ಲದಿರೋರಲ್ಲ, ಫ್ಯಾಮ್ಲಿ ಮೆಂಬರ್ಸ್ ಆಗೋಗ್ಬಿಟ್ಟವ್ರೆ ಇವರೆಲ್ಲ. ಏನು ಮಾಡೋಕ್ಕಾಗಲ್ಲ, ನಮ್ಮ ಜರ್ನಿ ಸಾಗಲೇಬೇಕು, ಹೋಗಲೇಬೇಕು. ಆಯ್ ಭಯ್ಯ, ಆಯ್ ಹಲೋ. ಸೊ ಇವಾಗ ಗ್ರೂಪ್ ಫೋಟೋ ತೆಗ್ದಾಯ್ತು. ಇವಾಗ ಒಂದು ಚಾಯ್ ಕುಡ್ಕೊಂಡು ಇಲ್ಲಿಂದ ಆದರೆ ಸ್ಟಾರ್ಟ್ ಆಗುವ. ಆಯ್ ಜಿಲಾಲ್ ಭಯ್ಯ, ಬೆಂಗಳೂರು आएगा तो जरूर कॉल करना है. हाँ हाय भैया, एक चाय. सब लोग बेंगलुरु आना है. हाँ, सब लोग आना है. ಹಾಯ್ ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ನೋಡಿ ಗುರು, ನಾವಿವಾಗ ಆಪಲ್ ತೋಟಕ್ಕಾದರೆ ಬಂದಿದ್ದೀವಿ. ಅವ್ರ ಪರ್ಮಿಷನ್ ಕೇಳಿ ಅವರು ಹೇಗೆ ಮಾಡ್ತಾರೆ, ಹೇಗೆ ಕೇಳ್ತಾರೆ ಎಲ್ಲ ತಿಳ್ಕೊಳ್ಳುವ. ಹೋಗ್ತಾ ಹಂಗೆ ಒಂದು ಆಪಲ್ ಕೂಡ ಟೇಸ್ಟ್ ಮಾಡುವ. ಹಲೋ ಗೈಸ್, ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ನಿಮಗೆ ಗೊತ್ತಿದ್ದಂಗೆ ನಾವು ಆಪಲ್ ತೋಟಕ್ಕಾದರೆ ಬಂದಿದ್ವಿ. ಸೊ ಅಲ್ಲಿ ಆಪಲ್ ಕೂಡ ಟೇಸ್ಟ್ ಮಾಡಿದ್ವಿ. ಸಖತ್ ಅಂದರೆ ಸಖತ್ತಾಗಿತ್ತು. ಸೊ ಇವಾಗ ಹಂಗೆ ಬರ್ತಿದ್ರೆ ಅಲ್ಲಿ ರೆಡ್ ಆಪಲ್ ಇದೆ, ಇಲ್ಲಿ ಒಂದು ಗ್ರೀನ್ ಆಪಲ್ ಗಿಡ ಆದರೆ ಕಾಣಿಸ್ತು. ಸೊ ಗ್ರೀನ್ ಆಪಲ್ ಕಿತ್ಕೊಂಡು ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆದರೆ ಬಂದ್ವಿ. ಸೊ ನಮ್ಮ ಭಯ್ಯ ಆದರೆ ಒಬ್ರು ಇಲ್ಲಿದ್ದಾರೆ, ಅವ್ರ ಡೀಟೇಲ್ಸ್ ಆದರೆ ತಿಳ್ಕೊಳ್ಳೋಣ. ಭಯ್ಯ, ಆಪ್ಕಾ ನಾಮ್ ಕ್ಯಾ? ಪಾಪ ನಾಚ್ಕೋತಾವ್ರೆ. ಓಕೆ, ಟೀಕೆ ಭಯ್ಯ. ಸೊ ಇವಾಗ ಗ್ರೀನ್ ಆಪಲ್ ಒಂದು ಕಿತ್ಕೊಂಡು ಟೇಸ್ಟ್ ಆದರೆ ಮಾಡುವ. ಭಯ್ಯ ಏಕ್ ಕಿಚ್ಲೇಗ ಟೇಸ್ಟ್ ಕೆ ಲಿಯೆ. ನೋಡಿ ಎಷ್ಟಿದಾವೆ ನೋಡಿ ಗ್ರೀನ್ ಆಪಲ್ಲು, ಮಸ್ತ್ ಅಂದರೆ ಮಸ್ತ್ ಆಗಿದ್ದಾವೆ. ಸೊ ಕಿತ್ಕೊಂಡು ಟೇಸ್ಟ್ ಆದರೆ ಮಾಡುವ. ಸೊ ಇವಾಗ ನಾವು ಗ್ರೀನ್ ಆಪಲ್ನಾದರೆ ಟೇಸ್ಟ್ ಮಾಡುವ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ರೆಡ್ ಆಪಲ್ ಸಖತ್ತಾಗಿತ್ತು, ಇದು ನೋಡೋಣ ಹೇಗಿದೆ ಟೇಸ್ಟು ಅಂತ. ಬನ್ನಿ, ಕಳ್ತನ ಮಾಡ್ತಾ ಇದೀವಿ ನಾವು. ಕಳ್ತನ ಕರ್ನಾಟಕದಿಂದ ಬಂದು ಕಾಶ್ಮೀರಲ್ಲಿ ಕಳ್ತನ ಮಾಡ್ತಾ ಇದೀವಿ. ಚೆನ್ನಾಗಿದೆ, ಬಟ್ ಗ್ರೀನು ರೆಡ್ ಕಂಪೇರ್ ಮಾಡಿದ್ರೆ ರೆಡ್ ಸಖತ್ತಾಗಿದೆ. ಬಟ್ ಗ್ರೀನ್ ಏನು ಕಡಿಮೆ ಇಲ್ಲ, ಗ್ರೀನು ಸಖತ್ತಾಗಿದೆ. ಸೊ ಇಂಥ ವೀಡಿಯೋಸ್ ನಿಮ್ಮವರೆಗೂ ಬರಬೇಕಂದ್ರೆ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋ ಸಿಗೋಣ. ಅಂಟಿಲ್ ದ್ಯಾನ್ ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ಫೈನಲಿ ವಿ ಆರ್ ಇನ್ ಪೆಹಲ್ಗಾಮ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪೆಹಲ್ಗಾಮ್ 0 ಕಿಲೋಮೀಟರು. ಸೊ ಒಂದು ದುರಾದೃಷ್ಟ ಏನಪ್ಪ ಅಂದರೆ ಪಾಕಿಸ್ತಾನ ಅಟ್ಯಾಕ್ ಆಗಿತ್ತಲ್ವಾ, ಸೊ ಆ ಪ್ಲೇಸ್ಗೆ ಬಿಡಲ್ಲ ಅಂತವ್ರೆ. ಸೊ ಇಲ್ಲಿಂದ ರಿಟರ್ನ್ ಆದರೆ ಹೋಗ್ತಿದ್ದೀವಿ. ಬೇರೆ ಏನಾದರೂ ಪ್ಲೇಸಸ್ ಇದ್ದರೆ ಅವನ್ನ ನೋಡಿಕೊಂಡು ಅಲ್ಲಿಂದ ಆದರೆ ಮುಂದಕ್ಕೆ ಅನಂತನಾಗ್ ಕಡೆ ಆದರೆ ಹೋಗುವ. ಸೊ ನಾವಿವಾಗ ಪೆಹಲ್ಗಾಮಲ್ಲಿ ಒಂದು ಶಿವ ಟೆಂಪಲ್ ಆದರೆ ಇತ್ತು. ಇಷ್ಟು ದೂರ ಬಂದಿದ್ದೀವಂತೆ, ಇನ್ನು ಶಿವ ಟೆಂಪಲ್ ನೋಡದೇ ಹೋದರೆ ದೇವ್ರು ಮೆಚ್ತಾರ ನಮ್ಮನ್ನು. ಸೊ ಅದಕ್ಕಂತಲೇ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ತಿಲ್ಲೇ ಕೂತ್ಕೊಂಡು ಹೋಗುವ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಶಿವ ಮಸ್ತ್ ಅಂದರೆ ಮಸ್ತಾಗಿದ್ದಾರೆ. ಇವಾಗ ಇಲ್ಲಿಂದ ಆದರೆ ಹೊರಡುವ. ನಮ್ಮೊಬ್ಬರು ಆದರೆ ಅಲ್ಲಿ ವಿಡಿಯೋ ಮಾಡ್ಕೊತವ್ರೆ. ಪ್ಲೇಸ್ ಅಂತೂ ಪೀಸ್ ಆಗಿದೆ ಗುರು, ಏನೂ ತೊಂದರೆ ಇಲ್ಲ. ನೀವು ಆರಾಮಾಗಿ ಬರೋರು ಬಂದು ಎಕ್ಸ್ಪ್ಲೋರ್ ಮಾಡ್ಕೊಂಡಾದರೆ ಹೋಗ್ಬೋದು. ಸೊ ನೋಡಿದ್ರವಲ್ಲ, ಇಲ್ಲಿನ ಲೋಕಲ್ ಜನ ಏನು ಹೇಳ್ತಾರೆ, ಅಟ್ಯಾಕ್ ಆಗಿದ್ದ ನಂತರ ಹೇಗಿತ್ತು, ಅಟ್ಯಾಕ್ ಆಗಿದ್ದು ಮುಂಚೆ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಮೊದಲು ತುಂಬ ಅಂದರೆ ತುಂಬ ಜನ ಬರ್ತಿದ್ರು, ಅಟ್ಯಾಕ್ ಆದಮೇಲೆ ತುಂಬ ಅಂದರೆ ತುಂಬ ಕಡಿಮೆ ಆಗೋಗಿದೆ ಅಂತೆ. ಬಟ್ ಒಂದೇನಪ್ಪ ಅಂದರೆ ಇಲ್ಲಿ ನೀವು ಬರೋಂಗಿದ್ರೆ ಆರಾಮಾಗಿ ಬನ್ನಿ, ಏನೂ ತೊಂದರೆ ಇಲ್ಲ. ಇಲ್ಲಿ ನೀವು ನೋಡ್ಬೋದಲ್ವ, ಪಂಜಾಬಿಂದ ಬಂದು 25-30 ವರ್ಷದಿಂದ ಇಲ್ಲೇ ಇದ್ದಾರಂತೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತವ್ರೆ. ನೀವೇನಾದರೂ ಬಂದರೆ ಪಕ್ಕಾ ವೆಲ್ಕಮ್ ಮಾಡ್ತಾರೆ, ಒಬ್ಬರು ಕೂಡ ತೊಂದರೆ ಮಾಡೋರಿಲ್ಲ. ಇಲ್ಲಿ ಯಾರೋ ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ಲೋಕಲ್ ಜನರ ಮೇಲೆ ತಪ್ಪು ವಹಿಸೋದು ಅದು ನಮ್ಮ ತಪ್ಪಾಗುತ್ತೆ. ಮೀಡಿಯಾ ಅವರು ಇಷ್ಟಿರೋದನ್ನ ಅಷ್ಟೇ ಹೇಳ್ತಾರೆ. ಸೊ ನೀವು ನೋಡಿಕೊಂಡು ಮಾತಾಡಿ. ಹಂಗೆ ಇಲ್ಲಿ ಈ ಕಡೆ ಬಂದರೆ ಸುತ್ತಮುತ್ತಲು ಎಲ್ಲೇ ಬಂದರೂ ಕೂಡ ಈ ಜಾಗಕ್ಕೆ ವಿಸಿಟ್ ಮಾಡೋದಂತೂ ಮರಿಬೇಡಿ. ಸೊ ನಾವಿವಾಗ ಅಲ್ಲೇ ಫೋಟೋ ಇಡ್ಸ್ಕೊಂಡಿದ್ದು, ವಿಡಿಯೋ ಮಾಡಿದ್ದು ಪೆಹಲ್ಗಾಮ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ಹಂಗೆ ಸ್ವಲ್ಪ ಕೆಳಗಡೆ ಬಂದರೆ ಬ್ಯೂಟಿಫುಲ್ ಆದಂಥ ರಿವರ್ ಆದರೆ ಸಿಗುತ್ತೆ ನಿಮಗೆ. ಈ ರಿವರ್ ಹೆಸರು ಬಂದುಬಿಟ್ಟು ಜೆಹಲಂ ರಿವರ್ ಅಂತ ಹೇಳ್ಬಿಟ್ಟು. ಸೊ ವಾಟರ್ ಅಂತೂ ಕ್ರಿಸ್ಟಲ್ ಕ್ಲಿಯರ್ ಆದಾದ್ರೆ ಇದ್ದಾವೆ. ಸೊ ಬ್ರೋ ಟೇಸ್ಟ್ ಮಾಡಿದ್ರು, ಹೇಗಿತ್ತು ಬ್ರೋ ನೀರು? ಆರೋಗ್ಯಕ್ಕೆ ಎಲ್ಲ ಆರೋಗ್ಬೇಕಷ್ಟೇ.
ನೀವು ಔಟ್ಸೈಡ್ ಬಂದರೆ ದಯವಿಟ್ಟು ವಾಟರ್ ಫಾಲ್ಸಲ್ಲಿ ಸಿಗೋ ನೀರೇ ಕುಡೀರಿ. ಇವೆಲ್ಲ ಇಲ್ಲಿ ಸಿಗೋ ಮಿನರಲ್ಸ್ ನಿಮಗೆ ಯಾವ ಪ್ಯೂರಿಫಿಕೇಶನಲ್ಲೂ ಸಿಗಲ್ಲ. ಸೊ ಅದಕ್ಕೆ ನೀವು ನೀರು ಕುಡಿಯೋಕೆ ಮುಂಚೆ ಒಂದು ಸಣ್ಣದೊಂದು ಫಿಲ್ಟರ್ ಬರುತ್ತೆ, ಒಂದು 700-800 ರುಪೀಸ್ ಇರುತ್ತೆ, ಅದನ್ನ ತಗೊಳ್ಳಿ. ಯಾಕಂದರೆ ನೀರು ಅಡ್ಜಸ್ಟ್ ಆಗಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದೊಂದಕ್ಕೋಸ್ಕರ ಕ್ಲೀನ್ ಇದೆ, ಚೆನ್ನಾಗಿದೆ, ಬಟ್ ಆದ್ರೂ ಯಾವುದಕ್ಕೂ ಹುಷಾರಾಗಿ ಒಂದು ಫಿಲ್ಟ್ರು ತೊಗೊಳ್ಳಿ. ನಾರ್ಮಲ್ ಯಾವುದೇ ವಾಟರ್ ಬಾಟ್ಲಲ್ಲೂ ನೀರು ತುಂಬಿಸ್ಕೊಂಡು ಸೊ ಅವ್ರ ಸೇಫ್ಟಿಗೋಸ್ಕರ ಅಷ್ಟೇ. ಯಾಕಂದರೆ ಬಂದಿರ್ತೀವಲ್ಲ, ನಾವು ಹೆಲ್ತ್ ಇಶ್ಯೂ ಮಾಡ್ಕೊಂಡು ಹೋಗ್ಬಾರ್ದು. ನೀರು ಚೇಂಜ್ ಆದ್ರೇ ಹೆಲ್ತ್ ಇಶ್ಯೂ ಆಗೋದು. ಸೊ ಹಾಗಾಗಿ ಇಟ್ಸ್ ಬೆಟರ್ ಟು ಟೇಕ್ ಪ್ರಿಕಾಷನ್ ವೆನ್ ಯು. ಸೊ ನಾನು ಹರಿದ್ವಾರಿಂದ ಇದೇ ರಿವರ್ ವಾಟರೇ ಕುಡಿತಿದ್ದೀನಿ. ಯಾವುದೇ ಅಂಗಡಿಯಲ್ಲಿ ಹೋಗಿ ನಾನು ವಾಟರ್ ಬಾಟಲ್ ಆದರೆ ತಗೊಂಡಿಲ್ಲ. ಸೊ ಇಲ್ಲಿ ಯಾವ ಈ ಥರ ಫ್ಲೋ ಆಗ್ತಿದ್ರೆ ಸಾಕು, ಈ ನೀರನ್ನೇ ಹಿಡ್ಕೊಂಡು ಕುಡಿಯೋದು ನಾನು. ಸೊ ನೀವು ಕೂಡ ಅದನ್ನೇ ಟ್ರೈ ಮಾಡಿ. ಬ್ರೋ ಹೇಳ್ದಂಗೆ ಪ್ಯೂರಿಫಿಕೇಷನ್ ಇಟ್ಕೊಂಡಿರೋದು ನಿಮ್ಮ ಸೇಫ್ಟಿ ಸೈಡ್ಗಷ್ಟೇ, ಅದೇನು ಕಂಪಲ್ಸರಿ ಅಂತೇನಿಲ್ಲ. ನಿಮಗೆ ನೀರು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಮಾತ್ರ ಆ ಥರ ಮಾಡಬೇಕಾಗುತ್ತೆ. ಸೊ ನಿಮಗೆ ನೀರು ಅಡ್ಜಸ್ಟ್ ಆಗುತ್ತೆ ಅಂತ ನಿಮ್ಗೆ ಧೈರ್ಯ ಇದ್ದರೆ ಸೊ ನೀವು ಆರಾಮಾಗಿ ಕುಡಿಬೋದು. ನಾನು ಎಷ್ಟೋ ದಿನದಿಂದ ಇದೇ ನೀರನ್ನೇ ಕುಡಿತಾಯಿದ್ದೀನಿ, ಮೋರ್ ದ್ಯಾನ್ 20 ಡೇಸಿಂದ. ಸೊ ನನಗೇನು ಇದುವರೆಗೂ ಒಂದು ನೆಗಡಿ ಆಗಲಿ ಶೀತ ಆಗಲಿ ಏನೂ ಬಂದಿಲ್ಲ. ಸೊ ನೀವೇನಾದರೂ ಟ್ರೈ ಮಾಡೋಂಗಿದ್ರೆ ಆಬ್ವಿಯಸ್ಲಿ 100% ಟ್ರೈ ಮಾಡ್ಬೋದು. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ಅನಂತನಾಗ್ ಕಡೆಗೆ. ಅನಂತನಾಗ್ ಆದಮೇಲೆ ಎಲ್ಲಾದರೂ ಸ್ಟೇ ಹುಡುಕೊಂಡು ಪೆಟ್ರೋಲ್ ಬಂಕ್ ಅಥವಾ ಬೇರೆ ಏನಾದರೂ ಸ್ಟೇ ಇದ್ದು ನಾಳೆ ಬೆಳಗ್ಗೆ ಅಮೃತ್ಸರ್ ನಾಳೆ ರೀಚ್ ಆಗುವ. ನಾಳೆ ಸಂಜೆ ಆಗುತ್ತೆ ನೈಟು. ಸೊ ನೋಡುವ ಹೋಗ್ತಾ ಹೋಗ್ತಾ ಏನೇನಾಗುತ್ತೆ ಇನ್ನೂ ಏನು ಅಂತ. ಸೊ ಇವಾಗ ನಾವು ಆಪಲ್ ತೋಟಕ್ಕೆ ಬಂದು ಆಪಲ್ ಜ್ಯೂಸ್ ಆದರೆ ಕುಡಿಯೋಣ. ಸೊ ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು. ಸೊ ಇದು ಬಂದುಬಿಟ್ಟು ಎರಡು ಮಿಕ್ಸ್ದು. ಸೊ ವೆನೆಗರು ನಿಮ್ಗೇನು ಬೇಕೋ ಐಟಮ್ ಎಲ್ಲ ಸಿಗುತ್ತೆ ನೋಡಿ. ಪಿಕ್ಕಲ್ ಇದೆ. ಸೊ ಇದೇನಿದು ಸಫಾಲ್ಟಾ ಅಂತೇನೋ ಇದೆ. ಸೊ ಜಾಮ್ ಇದೆಲ್ಲ. ಸೊ ಪಿಕ್ಕಲ್ಲು, ಇದು ಜಾಮು. ಸೊ ಟೇಸ್ಟ್ ಕೂಡ ಕೊಡ್ತಾರಂತೆ ಅವರು. ಟೇಸ್ಟ್ ಮಾಡುವ ನೋಡಿ, ಅಲ್ಲೆಲ್ಲ ಇದೆ ವೆರೈಟೀಸ್. ಏಕೆ ಪಿಕ್ಕಲ್ ಏಕೆ? फर्स्ट वन एप्पल पिकल, फिर एप्पल चटनी, एप्पल चटनी, एप्पल पिकल, गार्लिक चटनी. यस दिस वन गार्लिक पिकल. हमारी जोर कभी भी कर्नाटका, फेर कर्नाटका, ಬೆಂಗಳೂರು, फेर ಬೆಂಗಳೂರು, ಯಾವುದು ವಿಜಯನಗರ. ಎಲ್ಲಿ ಕನ್ನಡದವರ ಆಗ್ಲಿಂದ ಮಾತಾಡ್ತಾ ಇದ್ದೀವಿ. ಯಾವ ಊರಿಂದ ಬಂದಿರಾ? ಬೆಂಗಳೂರಿಂದ, ಅವರು ಚಿಕ್ಕಬಳ್ಳಾಪುರದಿಂದ. ಗಾಡಿಯಲ್ಲಿ ಬಂದಿರೋದಾ? ಹೌದು. ಇಲ್ಲಿಗೆ ಯಾವ ಗಾಡಿ ಗುರು ಇದು? ಹಿಮಾಲಯನ್ ಸ್ಪ್ಲೆಂಡರ್. FZ. ಸ್ಪ್ಲೆಂಡರ್. ಲಾಟ್ ಸ್ಪ್ಲೆಂಡರ್. एप्पल पिकल सर. एप्पल पिकल. यस ये फर्स्ट वन एप्पल Apple पिकल, एप्पल चटनी, हाँ. गार्लिक चटनी, हाँ. गार्लिक पिकल सर, एप्पल जाम, नागपुर. मलबेरी जाम, इंजीर जाम, नागपुर. ये अखरोट का जाम. ठीक है. आपका क्या प्लांटेशन का नाम बताओ. एप्पल वैली सर. एप्पल वैली है यहाँ पे. ये सारा ये पहलगाम रोड जा रहा है इधर से. ये एप्पल वैली है सर. हाँ. तो यहाँ पे अभी तैयार है सारे सेब. यहाँ पे 20 वैरायटीज एप्पल यहाँ पे. आप खुद को तैयार करेगा? मैं ऑनर हूँ इस बगीचे का. मेरे पास है 20 एकड़ बगीचा. ठीक है. ये सारा मेरा ही है. टूरिस्ट आ रहा है, बहुत अच्छा काम चल रहा है अभी. यहाँ पे हमारा छोटा सा है एक जूस दुकान. हाँ. यहाँ पे रेड डिलीशियस जूस पॉइंट. आपका नाम भैया? जावेद सर. जावेद, बहुत शुक्रिया भैया. खुश हो गया आपके मिलके. टेस्ट करेगा अभी? आप पिकल करो, ड्राई या चटनी करो. हाँ, सारे चीज़ करेगा. उसको दे, उधर आएगा. मैंने 50 रुपೀಸ್ಗೆ ಇಷ್ಟು ಸಿಗುತ್ತೆ ಆಪಲ್ ಜ್ಯೂಸು. ಸೊ ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತ. ಸೊ ಟೇಸ್ಟ್ ಮಾಡುವ. ಒಬ್ರು ಅವರೇ ಲಡಾಖಿನೇ ಒಬ್ರು ಸಿಕ್ಕದ. ಆ ಹುಡುಗ ಏನ್ ಮಾಡ್ದ, ಬ್ರೋ ಇಲ್ಲಿ ನೀವು ಮಲ್ಕೊಳಕ್ ಆಗಲ್ಲ, ಚೆನ್ನಾಗಿದೆ. ರಾ ಆಪಲ್. ಅಭ್ಯಂತರ ಇಲ್ಲ ಅಂದ್ರೆ ನಮ್ಮ ಮನೆಗೆ ಬರ್ಬೋದು ನೀವು ಅಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡು ಹೋದ. ಇವಾಗ ವೆರೈಟಿ ಡಿಶಸ್ ಆದರೆ ಟ್ರೈ ಮಾಡೋಣ ಬನ್ನಿ. ಬ್ರೋ ಹೇಗಿದೆ ಟೇಸ್ಟ್? ಬ್ರೋ ಈ ಪಿಕಲ್ ಸಕ್ಕತ್ತಾಗಿದೆ ಬ್ರೋ. ಇದು ಬ್ರೋ ನಂಗಿರ್ಲಿ ಬ್ರೋ, ಸ್ವಲ್ಪ ಎಲ್ಲ ನೀವೇ ತಿಂದ್ಬಿಟ್ರೆ ಹೆಂಗೆ? ಆಕ್ಚುಲಿ ಪಿಕಲ್ ಚೆನ್ನಾಗಿದೆ. ಓಕೆ. ಇದು ಜಾಮ್ ಇಷ್ಟ ಆಯ್ತು. ಇದು ಈ ಕಡೆ ಇದೆಲ್ಲ ಇದು ನೋಡಿ. ನೈಸ್. ಇದು ಓಕೆ, ನೈಸ್. ಇದು ಕಿಸಾನ್ ಕೆಚಪ್ ತರ ಲೈಟ್ ಆಗಿ ಅಲ್ವಾ? ಹಾಂ, ನೈಸ್, ಎಕ್ಸಾಕ್ಟ್ಲಿ. ಇದು ಬೆಳ್ಳುಳ್ಳಿ ಪಿಕಲ್. ಇದು ಪಿಕಲ್ಲು ಇದು ಗುಲ್ಕನ್ ಥರ ಇದೆ ನೋಡೋಕ್ಕೆ. ಟೇಸ್ಟ್ ನೋಡೋಣ. ಹಂಗೆ ಇದೆ ಆಲ್ಮೋಸ್ಟ್. ಆಲ್ಮೋಸ್ಟ್ ಇವೆರಡೂ ಸಿಮಿಲರ್ ಥರ ಇದೆ. नाकिन ಇದು ಏನು ಬ್ರೋ, ಗಾರ್ಲಿಕ್ ಅಂತಾರೆ. ಗಾರ್ಲಿಕ್ಕೇ ಇಲ್ಲ ಇಲ್ಲಿ.
ನೈಸ್ Galaxy. ಮಸ್ತ್ पासवर्ड 97979797 ಇಲ್ಲಿ ಇವಾಗ ನಾವು ಪೆಹಲ್ಗಾಮ್ ಹತ್ರ ಇದೀವಲ್ವಾ, ಸೊ ಈ ಪೆಹಲ್ಗಾಮ್ ಹತ್ರ ಇರೋ ಆಪಲ್ ಕಿತ್ಕೊಂಡು ಟೇಸ್ಟ್ ಆದರೆ ಮಾಡುವ ಹೇಗಿರುತ್ತೆ ಏನು ಅಂತ. ಸೊ ಯಾವ್ದು ಕಿತ್ಕೊಳ್ಳೋಣ ಇದು ಕಿತ್ಕೊಳ್ಳೋಣ, ದೊಡ್ಡದಾಗಿದೆ. ಅಬ್ಬಾ ನೋಡಿ, ಇವಾಗ ಈ ಆಪಲ್ನ ಟೇಸ್ಟ್ ಆದರೆ ಮಾಡುವ. ಸೊ ಇವಾಗ ಆಪಲ್ ಆದರೆ ಟೇಸ್ಟ್ ಮಾಡುವ, ಗಿಡದಿಂದ ಕಿತ್ಕೊಂಡಿದ್ದು ಹೇಗಿದೆ ಅಂತ. ಆಲ್ರೆಡಿ ಅಲ್ಲಿ ಶ್ರೀನಗರ ಹತ್ರ ಟೇಸ್ಟ್ ಮಾಡಿದ್ವಿ, ಬಟ್ ಇದು ಪೆಹಲ್ಗಾಮ್ ಆಪಲ್ ಹೇಗಿರುತ್ತೆ ಅಂತ ನೋಡುವ. ಚೆನ್ನಾಗಿದೆ, ಅದಕ್ಕೆ ಇದಕ್ಕೂ ಕಂಪ್ಲೀಟ್ ಡಿಫ್ರೆಂಟ್ ಇದೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಐತಿ, ಸ್ವಲ್ಪ ಸ್ವೀಟ್ ಕಡಿಮೆ ಇದೆ, ಬಟ್ ಸಖತ್ತಾಗಿದೆ. ಸಖತ್ ಅಂದರೆ ಸಖತ್ತಾಗಿದೆ. ನಮ್ಮ ಬ್ರೋ ನೋಡಿ ಯಾವುದೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 2 ಸತಿ ಹಾಕೊಂಡು ತಿಂತವ್ರೆ. ಅಷ್ಟಿಷ್ಟ ಆಯ್ತಾ ಬ್ರೋ? ಅಷ್ಟಿಷ್ಟ ಆಯ್ತಾ? ಓಕೆ, ನಮ್ಮ ಕನ್ನಡದವ್ರು ಬೇರೆ ಸಿಕ್ಕಿದ್ರಿ ಇವಾಗ. ಅವ್ರನ್ನ ಮಾತಾಡಿಬಿಟ್ಟು ಅವ್ರನ್ನ ಕಲಿಸಿದ್ವಿ. ಅವ್ರು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಒಪ್ಕೊಳ್ಳಿಲ್ಲ, ಅದಕ್ಕೆ ಮಾಡಲಿಲ್ಲ. ಸೊ ಇವಾಗ ಹೋದ್ರವರು. ನಾವು ಇವಾಗ ಇಲ್ಲಿಂದ ಆದರೆ ಓಡೋಣ. ಸೊ ನಿಮ್ಗೇನಾದರೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬೇಕಂದರೆ ಲೈಕ್ ಆಪಲ್ ರಿಲೇಟೆಡ್ ಆಗಿರ್ಬೋದು, ಗಾರ್ಲಿಕ್ ರಿಲೇಟೆಡ್ ಆಗಿರ್ಬೋದು, ಕಾಶ್ಮೀರ್ ಸೈಡ್ ಬೇಕಂದರೆ ಇಲ್ಲಿ ಪೆಹಲ್ಗಾಮಲ್ಲಿ ನಾವು ಒಬ್ಬರನ್ನಾದರೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ನೀವು ಡೀಟೇಲ್ಸ್ ಆದರೆ ನಿಮಗೆ ತಿಳಿಸ್ತೀನಿ, ಅವ್ರ ಕೈಯಲ್ಲಿಂದನೇ ಮಾತಾಡಿಸ್ತೀನಿ. ಸೊ ನಿಮ್ಗೇನಾದರೂ ಬೇಕಿದ್ದರೆ ಅವ್ರ ಇನ್ಸ್ಟಾಗ್ರಾಮ್ ID ಮತ್ತು ಫೋನ್ ನಂಬರು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಮಿನಿಮಮ್ ಆರ್ಡರ್ ಬಂದುಬಿಟ್ಟು 10 ಬಾಟಲ್ಸ್ ಆದರೆ ಆರ್ಡರ್ ಮಾಡಬೇಕು. ವಿತ್ ಕಾಸ್ಟ್ ಅರೌಂಡ್ 3000 ರುಪೀಸು. ಸೊ 2500 ರುಪೀಸ್ ಬಂದುಬಿಟ್ಟು 10 ಬಾಕ್ಸುಗಳಿಗೆ, ಪ್ಲಸ್ 50 ರುಪೀಸ್ ಈಚ್ ಬಾಕ್ಸು ಕೊರಿಯರ್ ಚಾರ್ಜಸ್ ಆದರೆ ಆಗುತ್ತೆ. ಸೊ ಇಲ್ಲಿಂದ ಕರ್ನಾಟಕಕ್ಕೆ ಬರೋಕ್ಕೆ 5 ದಿನ ಮಿನಿಮಮ್ ಆದರೆ ಆಗುತ್ತಂತೆ, 5ರಿಂದ 1 ವಾರವರೆಗೂ ಆಗುತ್ತಂತೆ. ಸೊ ನೀವು ಅವ್ರ ಬಾಯಲ್ಲೇ ಏನೇನು ಸಿಗುತ್ತೆ, ಎಷ್ಟೆಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿಕೊಂಡು, ಸೊ ಅವ್ರ ಇನ್ಸ್ಟಾಗ್ರಾಮ್ ಪೇಜನ್ನು ಕೊಟ್ಟಿರ್ತೀನಲ್ವಾ, ಸೊ ನೀವು ಕಾಂಟ್ಯಾಕ್ಟ್ ಆಗಿಬಿಟ್ಟು ಅವ್ರಿಗೆ ಮೆಸೇಜ್ ಆದರೆ ಮಾಡ್ಬೋದು. ಸೊ ನೋಡಿ ಗುರು, ಇಲ್ಲಿ ಆನ್ ದಿ ವೇ ಬರ್ತಾ ಇದ್ರೆ ಜಮ್ಮು ಕಾಶ್ಮೀರ್ಗೆ ಹೋಗೋ ದಾರಿಯಲ್ಲಿ ಲಾರಿ ನೋಡಿ ಹೆಂಗಾಗಿದೆ. ಲಾರಿನೂ ಶಿಫ್ಟ್ ಡ್ರೈವರು ಸ್ಪಾಟಲ್ಲಿ ಡೆತ್ ಅಂತೆ. ಓ ಮೈ ಗಾಡ್, ಒಬ್ಬನೇ ಅಂತ ಇದ್ದಿದ್ದು. ಕೈಸವಾಗಯ್ಯ ಒಬ್ಬನೇ ಅಂತ ಇದ್ದಿದ್ದು ಸತ್ತೋಗ್ಬಿಟ್ಟವನಂತೆ. ಹೋಗಿ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಟೈರುಗಳು ನೋಡಿ ಹೆಂಗಾಗಿದೆ ಅಂತ. ಬಾ ಕಾರ್ ನೋಡು ಗುರು. ಓಹೋ ಸ್ಪಾಟ್. ಸೊ ಫೈನಲಿ ನಮ್ಮ ರೈಡ್ ಆದರೆ ಎಂಡಿಗೆ ಬಂತು ಇವತ್ತಿಗೆ ಮಾತ್ರ. ಸೊ ನಾವು ಬೈಕ್ಗಳಾದರೆ ಇಲ್ಲಿ ಹಾಕಿದ್ದೀವಿ. ನಮ್ಮ ಬ್ರೋದು ಅಲ್ಲಿದೆ, ನಂದು ಭೀಮಾ ಇಲ್ಲಿದ್ದಾನೆ. ಸೊ ಇವತ್ತು ನೈಟು ನಾವು ಕ್ಯಾಂಪಿಂಗ್ ಮಾಡೋ ಪ್ರದೇಶ ಇದೆ, ನೋಡ್ಕೊಂಡ್ಬಿಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ವಾಶ್ರೂಮ್ ಕೂಡ ಇದೆ ಇಲ್ಲಿ ಅವೈಲಬಿಲಿಟಿ. ಸೊ ನಾವು ಟೆಂಟ್ ಹಾಕ್ಕೊಳ್ಳೋದು ಆ ಚೇರುಗಳ ಹತ್ರನೇ. ಚೇರುಗಳು ತೆಗ್ದಾಕ್ಬಿಟ್ಟು ಅಲ್ಲಾದರೆ ಹಾಕ್ಕೊತೀವಿ. ಬಿಕಾಸ್ 2 ಸೈಡು ಗಾಳಿ ತಡೆಯುತ್ತೆ. ಇಲ್ಲಿ ಇನ್ನೊಂದು ಸೈಡು ನಾವು 2 ವೀಲರ್ ಆದರೆ ಹಾಕ್ತೀವಿ. ಸೊ ಗಾಳಿ ಆ ಕಡೆಯಿಂದ ಬರುತ್ತೆ ಮೆಜಾರಿಟಿ. ಸೊ ಅದಕ್ಕೆ ಅದು ಅಡ್ಡ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಾದರೆ ಹಾಕ್ಕೊತಾ ಇದ್ದೀವಿ. ಇಲ್ಲೊಂದು 2 ಗಾಡಿ ಅಡ್ಡ ಹಾಕ್ಬಿಟ್ರೆ ಸೊ ಈ ಕಡೆಯಿಂದ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಟೆಂಟ್ ಹಾಕ್ಕೊತೀವಿ. ಸೊ ಆರಾಮಾಗಿ ಮಲ್ಕೋಬೋದು ಅಂತ ಹೇಳ್ಬಿಟ್ಟು ಈ ಪ್ಲೇಸ್ನಾದರೆ ಚೂಸ್ ಮಾಡಿದ್ವಿ. ಅವರು ಪಾಪ ಪರ್ಮಿಷನ್ ಕೊಟ್ಟರು ಹಾಕ್ಕೊಂಡು ಆರಾಮಾಗಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ರೈಡು ಸ್ವಲ್ಪ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಅಂತೂ ಫುಲ್ ಧೂಳಿತ್ತು. ಸೊ ಏನು ಮಾಡೋಕ್ಕಾಗಲ್ಲ. ಪ್ಲಸ್ ಆಕ್ಸಿಡೆಂಟ್ಸ್ 2 ನೋಡಿದ್ವಿ. ತುಂಬ ಡೇಂಜರ್ ಆಗಿತ್ತು. ಘಾಟ್ ಕೂಡ ತುಂಬ ಜಾಸ್ತಿ ಇದೆ. ಜಮ್ಮುಗೆ ಹೋಗೋವರೆಗೂ ಸ್ವಲ್ಪ ಕಷ್ಟನೇ, ಆಮೇಲೆ ಸ್ವಲ್ಪ ಈಸಿ ಆಗುತ್ತೆ. ಸೊ ನೋಡಿ ಗುರು, KA GT ಹಾಕ್ಕೊಂಡು ಇವರೆಲ್ಲ ಲೇನ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಎಷ್ಟು ದಿನದಿಂದ ಬ್ರೋ. ಸಿನ್ಸ್ ಹೌ ಮೆನಿ ಡೇಸ್ ಯು ಆರ್ ರೈಡಿಂಗ್? 3.5 months. 3.5 months ಇಂದ GT ಹಾಕೊಂಡು ಡ್ರೈವ್ ಮಾಡ್ತಾವ್ರೆ ಗುರು ಇವರು. ವಾಟ್ ಟು ಟೆಲ್ ಬ್ರೋ, ವಾಟ್ ದ ಫಕ್ ದಿಸ್ ಮ್ಯಾನ್ ಈಸ್ ಡೂಯಿಂಗ್. ಧೀರಜ್ ಅಂತ ಹೇಳ್ಬಿಟ್ಟು ಬಿಹಾರ್ ಅವರು, ಬಟ್ KA ಗಾಡಿ ಬೆಂಗಳೂರಲ್ಲಿ ಲಿವಿಂಗ್ ಅಂತೆ, ಜಾಬ್ ಮಾಡ್ತಾವ್ರಂತೆ. ಬಟ್ ನೆಕ್ಸ್ಟ್ ಲೆವೆಲ್ ಬ್ರೋ. ಇವ್ರು ಫುಲ್ ಕಂಪ್ಲೀಟ್ ನೀರು ಕುಡಿದ್ಬಿಟ್ಟಂಗೆ ಇವರು. ಜನ್ಸ್ಕಾರು ಪ್ರತಿಯೊಂದು ಎಕ್ಸ್ಪ್ಲೋರ್ ಮಾಡೋರಂತೆ. ಸೊ ಇವಾಗ ಇಲ್ಲಿಂದ ಜಮ್ಮು ರೂಟ್ ತಗೊಂಡು ನಾಳೆ ಬೆಳಗ್ಗೆ ಡೆಲ್ಲಿ ಆದರೆ ಸೇರ್ತಾರಂತೆ. ನಾಳೆ ನೈಟು. ಸೊ ಓಕೆ ಬ್ರೋ, ಬಾಯ್ ಹ್ಯಾವ್ ಎ ಸೇಫ್ ರೈಡ್, ಬಾಯ್. ಸೊ ನಮ್ಮ ಭೀಮಾ ಇಲ್ಲಾದರೆ ನಿಂತವನೇ, ಅವ್ರದ್ದು ಇಲ್ಲಿ ನಿಂತಿದೆ. ಸೊ ಇವಾಗ ಕ್ಯಾಂಪಿಂಗ್ ಆದರೆ ಹಾಕುವ. ಗ್ರೇಟ್ ಬ್ರೋ, ಗ್ರೇಟ್ ಇವರು. ಸೊ ನೋಡ್ರಪ್ಪ, ನಾವು ಸ್ಟೇ ಇರೋ ಹತ್ರ ಮೂನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಫುಲ್ಲು ಬ್ರೈಟಾಗಿ ಮಿಂಚ್ತಿದೆ ಅಲ್ವಾ. ಅದೇನು ಟಾರ್ಚ್ ಅನ್ಕೊಂಡ್ರಾ ಅಥವಾ ಲೈಟ್ ಅನ್ಕೊಂಡ್ರಾ? ಮೂನು ಗುರು ನೋಡಿ ಹೆಂಗಿದೆ ಅಂತ.
ಅದ್ರ ಕೆಳಗಡೆ ಇರೋದು ಬೆಟ್ಟ. ಸೊ ಮೂನ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮಸ್ತ್ ಅಂದರೆ ಮಸ್ತಾಗಿದೆ. ನಾವು ಅಬ್ಸರ್ವೇ ಮಾಡಲಿಲ್ಲ, ಇವಾಗ ಅಬ್ಸರ್ವ್ ಮಾಡಿದ್ವಿ ಮಲ್ಗಕ್ಕೆ ಹೋಗೋ ಟೈಮಲ್ಲಿ. ಸೊ ನಾವು ಕ್ಯಾಂಪಿಂಗ್ ಆಗ್ತಾ ಇರೋ ಜಾಗ ಬಂದುಬಿಟ್ಟು ಆ ಲಾಸ್ಟಲ್ಲಿದೆ. ಟೆಂಟ್ ಕಾಣ್ತಿದ್ಯಾ? ಸೊ ಅದು ನನ್ನ ಟೆಂಟು. ಬ್ರೋ ಅವ್ರು ಇನ್ನೂ ಬಿಚ್ಚೇ ಇಲ್ಲ ಲಗೇಜು. ಬ್ರೋ ಅವ್ರು ಬಿಚ್ತಾರೆ, ನನ್ನ ಪಕ್ಕದಲ್ಲೇ ಹಾಕ್ಕೊತಾರೆ ಟೆಂಟು. ಸೊ ಅದ್ರ ಪಕ್ಕದಲ್ಲಿರೋ ವಾಶ್ರೂಮು, ಇದು ಹೋಟೆಲ್ಲು. ನಾವಿಲ್ಲೇ ಡಿನ್ನರ್ ಆದರೆ ಮಾಡಾಯಿತು. ಸೊ ಇವಾಗ ಹೋಗಿ ಮಲ್ಕೊಳ್ಳೋದೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಅಮೃತ್ಸರ ಆದರೆ ರೀಚ್ ಆಗ್ತೀವಿ. ಇಫ್ ಪಾಸಿಬಲ್ ನಾಳೆ ವಾಘಾ ಬಾರ್ಡರು, ಅಮೃತ್ಸರ್ ಕೂಡ ಟೆಂಪಲ್ ಕೂಡ ಕಂಪ್ಲೀಟ್ ಆಗುತ್ತೆ, ಗೋಲ್ಡನ್ ಟೆಂಪಲು. ಆಗಿಲ್ಲ ಅಂದರೆ ನಾಳಿದ್ದಾದರೆ 100% ಆಗುತ್ತೆ. ಬಟ್ ನಾಳೆ ಅಮೃತ್ಸರ್ 100% ರೀಚ್ ಆಗಿ ಆಗ್ತೀವಿ. ಇಲ್ಲಿಂದ ಒಂದು 250-260 ಕಿಲೋಮೀಟರ್ಸ್ ಇದೆ ಅಷ್ಟೇ. ಜಮ್ಮುಗೆ 98-100 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ನಾವಿವಾಗ ಅಲ್ಲಿ ಟೆಂಟ್ ಆದರೆ ಹಾಕಿದ್ವಲ್ಲ, ಅಲ್ಲೋಗಾದರೆ ಮಲ್ಕೊಳ್ಳೋಣ. ಊಟ ಮಾಡಾಯಿತು. ಸೊ ಇಂಥ ವೀಡಿಯೋಸ್ ನಿಮ್ಮವರೆಗೂ ಬರಬೇಕಂದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಜೊತೆ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್, ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.